ಮಯೂರ್ ಟಿವಿ ಹಾನಗಲ್ ಚಾನೆಲ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಬಾಳಂಬೀಡು ಗ್ರಾಮದಲ್ಲಿ ದ್ವಿತೀಯ ವರ್ಷದ ಮಹರ್ಷಿ ವಾಲ್ಮೀಕಿಯ ಪ್ರತಿಷ್ಠಾಪನೆಯೊಂದಿಗಿರುವ ಹುಣ್ಣಿಮೆಯೊಂದಿಗೆ ಕಾರ್ಯಕ್ರಮ ಹಾಗೂ ಬಾಳಂಬೀಡು ಗ್ರಾಮದ ಗಣಪತಿ ದೇವಸ್ಥಾನದಲ್ಲಿ ವಾಲ್ಮೀಕಿ ಸ್ಥಾಪನೆಯಲ್ಲಿ ಮಹರ್ಷಿ ವಾಲ್ಮೀಕಿಯ ಮೂರ್ತಿಗೆ ಪಂಚಾಮೃತ ಮತ್ತು ತುಪ್ಪದ ಅಭಿಷೇಕದೊಂದಿಗೆ ಹಾಗೂ ಈ ಕಾರ್ಯಕ್ರಮಗಳು ಪರಮ ಪೂಜ್ಯ ಶಂಕರಾನಂದ ಮಹಾಸ್ವಾಮಿಗಳು ಧಾರವಾಡ ಮಠ ಹೋತ್ನಳ್ಳಿ ಇವರೊಂದಿಗೆ ಸಾನ್ನಿಧ್ಯದಲ್ಲಿ ಹಾಗೂ ಧರ್ಮದರ್ಶಿಗಳಾದ ನಮ್ಮ ಶ್ರೀ ನಾಗರಾಜ್ ಗುರುಸ್ವಾಮಿಗಳು ಚೌಡೇಶ್ವರಿ ದೇವಸ್ಥಾನ ಹಾನಗಲ್ ಇವರೊಂದಿಗೆ ಹಾಗೂ ವೀರೇಶ್ ಎಸ್ ಮುರಿಗೌಡ್ರು ಹಾಗೂ ಸುರೇಶ್ ಬಿ ಮುಲಿಮನಿ ಹಾಗೂ ಶ್ರೀಮತಿ ಪ್ರಭಾವತಿ ಹಾಗೂ ಎಲ್ಲರೂ ಜ್ಯೋತಿಯನ್ನು ಬೆಳಗುತ್ತಾ ಚಾಲನೆಯನ್ನು ಕೊಟ್ಟರು. ಮಯೂರ್ ಟಿವಿ ಹಾನಗಲ್ ಚಾನೆಲ್. ಕಾರ್ಯಕ್ರಮಕ್ಕೆ ಅನ್ನದಾನವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಹೋತ್ನಳ್ಳಿಯ ಹನುಮಂತಪ್ಪ ಗುರುಸ್ವಾಮಿಗಳು ಹಾಗೂ ನಾಗರಾಜ್ ಗುರುಸ್ವಾಮಿಗಳು ಹಾನಗಲ್ ಇವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಕೊಟ್ಟು ಗೌರವವನ್ನು ನೀಡ್ತಾ ಇದ್ದೇವೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಹೋತ್ನಳ್ಳಿಯ ಮಠಾಧೀಶರಾಗಿರ್ತಕ್ಕಂಥ ಶಂಕರಾನಂದ ಸ್ವಾಮಿಗಳು ಸಹಿತ ಇಲ್ಲಿ ಆಗಮಿಸ್ತಾರೆ. ಅದಕ್ಕೂ ಪೂರ್ವದಲ್ಲಿ ನಾವೀಗ ಆರಂಭ ಮಾಡ್ತಾ ಇದ್ದೇವೆ. ಕುಮಾರಿ ಸ್ವಪ್ನ ಕಳಸೂರವರಿಂದ ಒಂದು ಪ್ರಾರ್ಥನಾ ಗೀತೆ. ಪರಿಮಳ ಚೆಲ್ಲುವ ಮಲ್ಲಿಗೆ ಸಂಪಿಗೆ ಹೂಗಳ ಮಾಲೆ ತಂದಿರುವೆ ನಿನಗಾಗಿ ನಮಿಸಿರುವೆ ತಲೆಬಾಗಿ ಬಾರಪ್ಪ ಕಡುಬಿಯ ತುಪ್ಪ ಹಾಕಿದಿನಪ್ಪ ಸಪ್ಪ ಹೂವಿನ ಕಪ್ಪ ಸಾವಿರ ತಪ್ಪ ಮನ್ನಿಸಲಪ್ಪ ಓ ಗುಡುಗು ಗಣಪತಿ ಬಪ್ಪ ಓ ಗುಡುಗು ಗಣಪತಿ ಬಪ್ಪ. ಅದೇ ರೀತಿ ನೋಡಿ ಮನೆ ನೋಡ್ರಿ ಈ ಕಡೆ ಓಕೆ ಸ್ಟಾರ್ಟ್ ಮಾಡೇ ಬರ್ರಿ. ಸನ್ಮಾನದ ಶುಭ ಸ್ವಾಗತವನ್ನು ನಾವು ನೋಡಿದ್ದೇವೆ. ಈಗ ತಾನೇ ಕಾಲುವೆ ಯಲ್ಲಾಪುರದ ರಾಜ್ಯದಿಂದ ಈ ಕಡೆ ನಮ್ಮ ಮಠಾಧೀಶರಾಗಿರ್ತಕ್ಕಂಥ ಶಂಕರಾನಂದ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಉದ್ಘಾಟನೆ ಕಾರ್ಯಕ್ರಮವನ್ನು ಅದರೊಂದಿಗೆ ಈಗ ಪ್ರಾಸ್ತಾವಿಕವಾಗಿ ಕೆಲವೊಂದು ವಿಷಯಗಳನ್ನು ನಾವು ಮಾತಾಡಬೇಕಾಗಿದೆ. ನಮಗೇನಾಗಿದೆ ಅಂತಂದರೆ, ಮೊದಲೇ ನಾವು ಬೇಡರು ಅಂತಂದರೆ ಈಗ ಏನಾಗ್ಬಿಟ್ಟಾರೆ, ಜಂಗಮರು ಸಹಿತ ನಾವು ಬೇಡರು ಅನ್ನೋ ಲೆಕ್ಕಕ್ಕೆ ಬರ್ತಾರೆ. ನಮ್ಮ ಸವಲತ್ತುಗಳನ್ನು ನೋಡ್ಕೊಂಡು ಕೀಳ್ಮಟ್ಟಕ್ಕೂ ಇಳೆ ಲೆಕ್ಕಕ್ಕೆ ಬಂದಾರೆ. ಅದಕ್ಕೆ ನಾವು ಬೇಡರು ಒಂದು ರೀತಿಯೊಳಗೆ ನಾವು ಹೆಂಗಿದ್ದೀವಿ ಅಂದರೆ, ಬೇಟೆ ಆಡ್ಕೊಂಡು ಜೀವನ ಮಾಡ್ತಕ್ಕಂಥ ಜನ ಇತ್ತು. ಅದಕ್ಕೆ ನಮ್ಮಲ್ಲಿ ಮಹರ್ಷಿ ವಾಲ್ಮೀಕಿ ಪೂರ್ವದಲ್ಲಿ ರತ್ನಾಕರ ಒಬ್ಬ ಬೇಡ ಆಗಿದ್ದ. ಆದರೆ ಅವನ ಪೂರ್ವ ಪುಣ್ಯ ಅನ್ನೋಂಥದ್ದು ಏನಿತ್ತಂದರೆ, ಅವನೊಬ್ಬ ಬ್ರಾಹ್ಮಣನ ಅಗ್ರಹಾರದಲ್ಲಿ ಜನಿಸಿದಂಥ ಒಬ್ಬ ಹುಡುಗ.
ಅವನು ಏನಾಯಿತು ಅವಾಗ ದಾರಿ ತಪ್ಪಿ ಕಾಡಿನಲ್ಲಿ ಏನಾಯಿತು ಈ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಈ ಕಡೆ ನೋಡ್ರಿ ಗುರುಗಳೇ. ವಾಲ್ಮೀಕಿ ಇಲ್ಲಿ ಇಲ್ಲಿ ನೋಡ್ರಿ. ಸರಿ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಮುಂದುವರಿತಾ ಇದೆ. ಅವರಿಗೆ ಈಗ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ವಾಲ್ಮೀಕಿ ಜಯಂತಿ ನಿಮಿತ್ತ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಸಿದ್ಧಾರ್ಥ ಮಠದ ಶಂಕರಾನಂದ ಗುರುಗಳೇ ಹಾಗೂ ಮುಖ್ಯ ವಿಘ್ನ ಸಮಿತಿಗೆ ಮಿತ್ರರಾದಂಥ ಶ್ರೀಯುತ ಸುರೇಶ್ ಅವರೇ ಹಾಗೂ ಕೋಟ್ನಳ್ಳಿಯ ಹನುಮಂತಪ್ಪನವರೇ ಹಾಗೂ ಶ್ರೀಯುತ ನಾಗರಾಜ್ ಗುರುಗಳೇ ಹಾಗೂ ಈ ಒಂದು ಜಯಂತಿಯ ಕಾರಣಕರ್ತರಾದಂಥ ಶ್ರೀಯುತ ನಾರಾಯಣ ಗುರುಗಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಬಾಳಂಬಿಡ ಗ್ರಾಮದ ಆತ್ಮೀಯ ಬಂಧುಗಳೇ ಮತ್ತು ಮಕ್ಕಳೇ, ಈಗಾಗಲೇ ನಮಗೆ ನಾರಾಯಣ ಗುರುಗಳು ವಾಲ್ಮೀಕಿ ಯಾವ ಥರ ಬೆಳೆದರು, ಯಾವ ಥರ ಮಹರ್ಷಿ ಆದರು ಅನ್ನೋದನ್ನು ವಿವರವಾಗಿ ಹೇಳಿದ್ದಾರೆ. ಸ್ವಲ್ಪ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಹೇಳಿದ ಹಾಗೆ ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಇದೇ ಪರಿಣಿತವಾಗಿ ಶಾಂತಿ ತಗೊಂಡು ನಮಗೂ ನಿಮಗೂ ಸಹ ಒಂದು ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥ ಇತಿಹಾಸಕಾರರನ್ನು ರಚನೆ ಕೊಟ್ಟು ಕಾಲದ ಹಿಂದೆ ಅನುಭವಿಸೋರಿಗೂ ಹಾಗೂ ನಮ್ಮ ಮುರುಘೇಶ್ವರವರಿಗೂ ಹಾಗೂ ಅಮ್ಮನವರಿಗೂ ನಮ್ಮ ಬಸವಣ್ಣ ಮತ್ತು ನಾರಾಯಣ ಗುರುಗಳು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಮತ್ತು ಇನ್ನು ಅನೇಕ ದೂರದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಸಹ ಆಗ್ತಕ್ಕಂಥ ಖುಷಿ ಬರುವಾಗ ಫೋನ್ ಬಂತು ನನಗೊಂದು ಸುಖಪಟ್ಟಣದಿಂದ ಭಾಳ ಗದ್ದಲ ಕೇಳ್ತಾ ಇದ್ದಿಲ್ಲ. ಯಾಕೆ ಭಾಳ ಗದ್ದಲ ಐತಿ ಅಂತಂದು ಏನೇನು ನಡೆದೈತಿ ಅಂತ ಕೇಳಿದ್ವಿ ನಾವು. ಅವರು 20 ಫೂಟ್ ಎತ್ತರ ದೊಡ್ಡ ದೊಡ್ಡ ಗೊಂಬೆಗಳು ಸುಮಾರು ದೂರ ತರಿಸಿದ್ದಾರೆ. 1 ಕಿಲೋಮೀಟರ್ಗಿಂತಲೂ ದೂರ ವಿಜೃಂಭಣೆಯಿಂದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ. ಅದು ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ನಾವು ಕಾಶಿಯಲ್ಲಿ, ಋಷಿಕೇಶದಲ್ಲಿ, ಹರಿದ್ವಾರದಲ್ಲಿ ಇದ್ದಾಗ ಈ ಸಮಾಜದಾಗೆಲ್ಲ ಅವ್ರು ಜನತಾ ಇದ್ದಾರೆ ಅಂತ ಗೊತ್ತೇ ಇದೆ ನನಗೆ. ನಾನು ಕರ್ನಾಟಕಕ್ಕೆ ಬಂದ ಮೇಲೆ
ಅವರು ಅದೊಂದು ಸಮಾಜ, ಆ ಸಮಾಜದಲ್ಲಿ ಜೀವನ ತಳೆದಿರುತ್ತೆ ನಮಗೆ ಅನಿಸ್ತದೆ. ಯಾಕಂದರೆ ನಾವು ಮನೆ ಬಿಟ್ಟ ತಕ್ಷಣದಲ್ಲೇ ಅಭ್ಯಾಸಕ್ಕೋಸ್ಕರವಾಗಿ ಉತ್ತರ